ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಕೊನೆಗೂ ಟೈಮ್ ಕೂಡಿ ಬಂದಿದೆ. ಇದೇ ಜನವರಿ 31ರ ಒಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ವರದಿಯನ್ನ ಸಲ್ಲಿಸುತ್ತೇವೆ, ತಪ್ಪೇನಿಲ್ಲ ಅಂತ ಸಚಿವ ತಂಗಡಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊನೆಗೂ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಟೈಮ್ ಕೂಡಿ ಬಂದಿದೆ. ಇದೇ ಜನವರಿ 31ರ ಒಳಗೆ ಸರ್ಕಾರಕ್ಕೆ ನಾವು ವರದಿಯನ್ನ ಸಲ್ಲಿಕೆ ಮಾಡ್ತೀವಿ, ಸಲ್ಲಿಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಗ್ಡೆ ಅವರು ಕಾಂತರಾಜು ರಿಪೋರ್ಟ್ ಕೊಟ್ಟಾಗ ತೆಗೆದುಕೊಳ್ತೇವೆ, ಮತ್ತೆ ಅವಧಿ ವಿಸ್ತರಣೆ ಮಾಡುವ ಯೋಚನೆ ಸರ್ಕಾರದ ಮುಂದಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವರದಿ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ನಡೆದಿತ್ತು. ಇವಾಗ ಫೈನಲಿ ಟೈಮ್ ಕೂಡಿ ಬಂದಿದೆ. ಸಮಾವೇಶ ಮಾಡ್ತಾರೆ, ತಪ್ಪೇನಿದೆ? ಕಾಂತರಾಜು ವರದಿ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸ್ಪಷ್ಟನೆ ಪಡಿಸಿದ್ದಾರೆ. ಕಾಂತರಾಜು ವರದಿ ತಗೊಂತೀವಿ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ ಅವರಿಗೆ, ಜನವರಿ 31ರವರೆಗೂ ಇದೆ. ಅದರೊಳಗೆ ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀವಿ. ಅವ್ರು ಕೊಟ್ಟರೆ ತಗೊಂತೀವಿ. ಸರಿ, ಈಗ ಪ್ರಬಲ ಸಮುದಾಯದ ವಿರೋಧ ಅನ್ನೋದಕ್ಕಿಂತ ಮೊದಲು ವರದಿಯನ್ನು ತೆಗೆದುಕೊಳ್ಳೋಣ, ವರದಿಯನ್ನು ನೋಡೋಣ, ವರದಿ ಒಳಗೆ ಏನಿದೆ ವಾಸ್ತವ ಸತ್ಯ ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ವರದಿ ಅಂಗೀಕಾರ ಆಗೋದು ಮತ್ತೊಂದು, ಆಮೇಲೆ ನಿರ್ಧಾರ ಮಾಡೋಂಥದ್ದು. ಸರ್, ನಾನು ಹೇಳಕತ್ತಿದ್ದು ಮೊದಲು ಅವಧಿ ಅದರೊಳಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ. ಸರ್, ನಮ್ಮಲ್ಲಿ ಯಾರ್ದು ವಿರೋಧ ಇಲ್ಲ. ವರದಿ ನೋಡ್ಲಾರ್ದೆ, ವರದಿಯನ್ನು ಓದಲಾರ್ದೆ ವಿರೋಧ ಮಾಡೋದು ತಪ್ಪು. ಆ ವರದಿಯನ್ನ ನೋಡೋಣ, ಆ ವರದಿಯನ್ನ ಓದೋಣ, ವಾಸ್ತವ ಅಂಕಿಅಂಶಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಮತ್ತು ಇನ್ನೂ ಒಂದು, ಕಾಂತರಾಜು ವರದಿ ಯಾವುದೇ ಜಾತಿ ಜನಗಣತಿ ಅಲ್ಲ. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಈ ರಾಜ್ಯದೊಳಗೆ ಯಾವ ಜನ ಎಷ್ಟೆಷ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳುವಂತ ವರದಿ ವಿನ ಜಾತಿ ಜನಗಣತಿ ಅಲ್ಲ. ಒಳ ಮೀಸಲಾತಿ ಬಗ್ಗೆಯೂ ಜೋರಾಗ್ತಿದೆ ದಲಿತ ನಾಯಕರ ಚರ್ಚೆ. ಸಚಿವ ಎಚ್.ಸಿ. ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಕೆಎಚ್ ಮುನಿಯಪ್ಪ, ಎಂಎಲ್ಸಿ ಸುಧಾಮ್ ದಾಸ್, ತಿಮ್ಮಯ್ಯ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಳ ಮೀಸಲಾತಿ ಕುರಿತ ಸದಾಶಿವ ಆಯೋಗದ ವರದಿ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಹಿನ್ನೆಲೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಹೆಚ್ಚಾಗ್ತಾ ಇದೆ ಒತ್ತಡ. ಪರಮೇಶ್ವರ್ ಮಾತನಾಡಿ, ಒಳ ಮೀಸಲಾತಿ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಲು ನಿರ್ಧರಿಸಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತು ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಕುರಿತ ಸದಾಶಿವ ಆಯೋಗದ ವರದಿ ಬಗ್ಗೆ ಈಗ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ಸದ್ಯಕ್ಕೆ ಈಗ ಸಚಿವ ಎಚ್.ಸಿ. ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ, ಎಂಎಲ್ಸಿ ಸುಧಾಮ್ ದಾಸ್, ತಿಮ್ಮಯ್ಯ ಈ ಸಭೆಯಲ್ಲಿ ಭಾಗಿಯಾಗಿ ಮಹತ್ವದ ಚರ್ಚೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿ, ಒಳ ಮೀಸಲಾತಿ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಮೊದಲಿಗೆ ಈಗ ಜಾತಿ ಜನಗಣತಿ ವರದಿ ಇವಾಗ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಶಿವರಾಜ್ ತಂಗಡಿಗೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ವರದಿಯನ್ನ ಸಲ್ಲಿಕೆ ಮಾಡಾದ ಮೇಲೆ ಅಂತಿಮವಾಗಿ ಜನವರಿ 31ರೊಳಗೆ ಏನಾದರೂ ಫೈನಲ್ ಡಿಸಿಷನ್ ಬರುತ್ತಾ ಅಥವಾ ಅವಧಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆಯಾ? ಮತ್ತೊಂದು ಕಡೆ ಈ ಒಳ ಮೀಸಲಾತಿ ಕುರಿತಾಗಿ ಸಭೆಗಳು ನಡೀತಾ ಇದೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಏನ್ ಚರ್ಚೆಗಳು ಆಗ್ತಾ ಇದೆ? ಚೈತ್ರ, ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತೆ ಇದೀಗ ರಾಜ್ಯ ಸರ್ಕಾರದಲ್ಲಿ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದ್ ಕಡೆಗೆ 5 ಸಂಘಟನೆಗಳು ಜಾತಿ ಗಣತಿ ವರದಿಯನ್ನ ಅಂದ್ರೆ ಕಾಂತರಾಜ್ ಸಮಿತಿ ಹೋರಾಟಕ್ಕೆ ಮುಂದಾಗಿದ್ದೆ. ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಗಳಿಗೆ ಕಲ್ಪಿಸುವಂತ ಒಳ ಮೀಸಲಾತಿ ವಿಚಾರವಾಗಿ ಆ ಒಂದು ಡಾಕ್ಟರ್ ಸದಾಶಿವ ಆಯೋಗದ ವರದಿ ವಿಚಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಸೊ ಹೀಗಾಗಿ ಇವತ್ತು ಈ ಒಂದು ವಿಚಾರ, ಮಹತ್ವದ ವಿಚಾರ ಚರ್ಚೆಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದಲಿತ ನಾಯಕರು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅದರಂತೆ ಮಹದೇವಪ್ಪ ನಿವಾಸದಲ್ಲಿ ನಡೆದಂತ ಒಂದು ಸಭೆಯಲ್ಲಿ
ಆಹಾರ ಇಲಾಖೆ ಸಚಿವ ಕೆ.ಎಚ್. ಮುನಿಯಪ್ಪ, ಮತ್ತೊಂದು ಕಡೆಗೆ MLC-ಗಳಾದಂತ ಡಾಕ್ಟರ್ ತಿಮ್ಮಯ್ಯ, ಸಿದ್ದರಾಮದಾಸ್ ಸೇರಿದಂತೆ ಇತರೆ ದಲಿತ ಸಮುದಾಯದ ನಾಯಕರು ಕೂಡ ಭೇಟಿ ನೀಡಿ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ಚಿತ್ರದುರ್ಗದ ಸಮಾವೇಶದಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸದಾಶಿವ ವರದಿ ಆಯೋಗದ ವರದಿನ ನಾವು ಜಾರಿಗೊಳಿಸ್ತೀವಿ, ಯಥಾವತ್ ಜಾರಿಗೊಳಿಸ್ತೀವಿ ಅನ್ನುವಂತ ಚರ್ಚೆಯನ್ನ ಮಾಡಿದ್ರು. ಹೀಗಾಗಿ ಇದು ಲೋಕಸಭಾ ಚುನಾವಣಾ ವೆಚ್ಚ ಇನ್ನೇನು ಕೆಲವೇ ತಿಂಗಳಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಈ ಒಂದು ಸದಾಶಿವ ಆಯೋಗದ ವರದಿ ವಿಚಾರವನ್ನು ನಾವೇನಾದ್ರು ನಿರ್ಲಕ್ಷ್ಯ ಮಾಡಿದ್ದೇ ಆಗಿದ್ದಲ್ಲಿ ಅದು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂತ ಒಂದು ಆತಂಕ ರಾಜ್ಯ ಸರ್ಕಾರಕ್ಕೆ ಇರ್ಬೋದು. ಹೀಗಾಗಲೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ದಲಿತ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಇದೀಗ ಒಳ ಮೀಸಲಾತಿ ಅಸ್ತ್ರ ಪ್ರಯೋಗಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅಂತದೊಂದು ಚರ್ಚೆಗೆ ಇವತ್ತು ಮುನ್ನುಡಿ ಬರೆದಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಸಲ್ಲಿಸಿರ್ತಕ್ಕಂಥ ಒಂದು ಪ್ರಸ್ತಾವನೆ. ಆ ಪ್ರಸ್ತಾವನೆಯಲ್ಲಿ ಏನಿರ್ತಕ್ಕಂಥದ್ದು ಅಂದ್ರೆ ಸದಾಶಿವ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಏನಿರ್ತಕ್ಕಂಥದ್ದು ಅಂದ್ರೆ ಸದಾಶಿವ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ನಾವು ಆ ಒಂದು ವರದಿಯನ್ನ ಜಾರಿ ಮಾಡಬೇಕಾದ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಾದ್ರೆ ಏನು ಇದಕ್ಕೆ ಕೆಲವೊಂದು ಸಂವಿಧಾನ ಅಂದ್ರೆ ಪರಿಚ್ಛೇದ 341ಕ್ಕೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಈ ಸಂಬಂಧವಾಗಿ ರಾಷ್ಟ್ರೀಯ ಆಯೋಗ ಅಂದಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಉಷಾ ಮೆಹ್ರಾರವರ ಸಮಿತಿ ಶಿಫಾರಸು ಮಾಡಿರುವಂತೆ ಸಂವಿಧಾನದ ಪರಿಚ್ಛೇದ 341ಕ್ಕೆ ಕಲಂ 3 ಸೇರಿಸಬೇಕಾಗುತ್ತೆ. ಸೊ ಹೀಗಾಗಿ ಒಂದು ತಿದ್ದುಪಡಿಯನ್ನು ತಂದಾಗ ಮಾತ್ರ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಸಾಧ್ಯ. ಈ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರೋದಕ್ಕೆ ಅವಕಾಶ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಸೊ ಹೀಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಈ ಒಂದು ಆಯೋಗದ ವಿಚಾರವಾಗಿ ಮಹತ್ವದ ಚರ್ಚೆಯನ್ನ ಮಾಡಿ ಆ ಒಂದು ಚರ್ಚೆಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಸಂವಿಧಾನದ ಪರಿಚ್ಛೇದ 341ಕ್ಕೆ ತಿದ್ದುಪಡಿಯನ್ನು ತರಬೇಕು ಅನ್ನುವಂಥ ನಿಟ್ಟಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಶಿಫಾರಸು ಮಾಡುವಂಥ ನಿಟ್ಟಲ್ಲಿ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಪೂರಕವಾಗಿ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಸೇರಿದಂತೆ ಕೆಲ ದಲಿತ ಸಮುದಾಯಗಳು ಕೊಟ್ಟಿರ್ತಕ್ಕಂಥ ಒಂದು ಮಾಧ್ಯಮ ಹೇಳಿಕೆಗಳೇ ಸಾಕ್ಷಿ. ಚೈತ್ರ. ಹೆಬ್ಬಾಕ ತಿಮ್ಮಗೌಡ್ರೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.